ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 180 ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು. ಕೊಲೆಯಾದಂತಹ ಸ್ಥಳ ಮತ್ತು ಘಟನೆಗೆ ಸಂಬಂಧಪಟ್ಟ ಹಾಗೆ ಇಷ್ಟು ವಸ್ತುಗಳನ್ನ 180 ವಸ್ತುಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಕೊಲೆ ಪ್ರಕರಣದ ಯಾವೊಂದು ಸಾಕ್ಷ್ಯವನ್ನ ಕೂಡ ಪೊಲೀಸರು ಬಿಟ್ಟಿಲ್ಲ. ಕೊಲೆ ಪ್ರಕರಣಕ್ಕೆ ಎಷ್ಟು ಮಂದಿ ಸಾಕ್ಷ್ಯಾಧಾರರಿದ್ದಾರೆ ಗೊತ್ತಾ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಮಂದಿ ಸಾಕ್ಷ್ಯಾಧಾರರು ಪತ್ತೆಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, 180 ಸಾಕ್ಷ್ಯಾಧಾರಗಳು, 8 ಮಂದಿ ಸಾಕ್ಷಿಗಳು ಪೊಲೀಸರು ಈ ಪ್ರಕರಣದಲ್ಲಿ ಪತ್ತೆ ಮಾಡಿರೋದು. ಪ್ರಕರಣದಲ್ಲಿ ತನಿಖೆಯನ್ನ ಸರಿಯಾದ ನಿಟ್ಟಿನಲ್ಲಿ ನಡೆಸದೇ ಇದುವರೆಗೂ ಅನ್ನೋದನ್ನ ಸಾಬೀತುಪಡಿಸುತ್ತಾ ಅಂತ ಬಹುಶಃ ಈ ಅಂಶಗಳು. ಖಂಡಿತವಾಗ್ಲೂ ವಿಜಯ್, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಮೊದಲಿನಿಂದಲೂ ಕೂಡ ಎಲ್ಲ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ಆರೋಪಿಗಳ ವಿರುದ್ಧದ ಆರೋಪವನ್ನ ಸಾಬೀತು ಮಾಡೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹ ಮಾಡಿದ್ರು. ಈವರೆಗೆ ಅಂದ್ರೆ ಇಲ್ಲಿವರೆಗೂ ಆರೋಪಿಗಳ ಬಂಧನ ಆಯಿತು, ಅದಾದ ಬಳಿಕ ಕಸ್ಟಡಿಗೆ ಪಡ್ಕೊಂಡು ಮತ್ತೆ ವಿಚಾರಣೆಯನ್ನ ಮಾಡಿದ್ರು. ವಿಚಾರಣೆ ಮಾಡಿದ ಬಳಿಕ ಈಗ ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈ ಹತ್ಯೆ ಆಗಿನಿಂದ ಇಲ್ಲಿವರೆಗೂ ಕೂಡ ಬರೋಬ್ಬರಿ 180 ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಆರೋಪಿಗಳು ಕೃತ್ಯ ಎಸಗಿದ ಜಾಗದಿಂದ ಹಿಡಿದು ಎಲ್ಲೆಲ್ಲಿ ಹೋಗಿದ್ರು ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಸುಮಾರು 180 ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದ್ರ ಜೊತೆಗೆ ಎಲ್ಲಾ ವಸ್ತುಗಳನ್ನ ಕೂಡ ಸೀಸ್ ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು ಆ ಎಲ್ಲಾ ಜಾಗಗಳಲ್ಲೂ ಕೂಡ ಮಹಜರು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಕೇವಲ ಪ್ರಕರಣದ ಪ್ರಮುಖ ಆರೋಪಿಗಳು ಮಾತ್ರ ಅಲ್ಲ, ಎಲ್ಲ ಆರೋಪಿಗಳನ್ನ ಕೂಡ ಇಂಚಿಂಚು ಅವರೆಲ್ಲೆಲ್ಲಿ ಓಡಾಡಿದ್ರು ಅನ್ನುವ ಮಾಹಿತಿಯನ್ನ ಪಡ್ಕೊಂಡು ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ತಾರೆ. ಮಹಜರು ಮಾಡುವಂತಹ ಜಾಗದಲ್ಲಿ ಶೂ ಆಗಿರ್ಬೋದು, ಬಟ್ಟೆ ಎಲ್ಲವನ್ನ ಕೂಡ ವಶಕ್ಕೆ ಪಡಿತಾರೆ. ಪ್ರತಿಯೊಬ್ಬ ಆರೋಪಿ ಅಂದ್ರೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಮಹಜರು ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಬಟ್ಟೆಯನ್ನ ವಶಪಡಿಸ್ಕೊಳ್ತಾರೆ. ಜೊತೆಗೆ ಏತ್ರಿ ಆಗಿರುವಂತಹ ಪವನ್ಗೆ ಸೇರಿರುವಂತಹ ಬಟ್ಟೆಯನ್ನ ಕೂಡ ವಶಪಡಿಸ್ಕೊಂಡು ಅದನ್ನ ಕೂಡ ಸಾಕ್ಷ್ಯಾಧಾರಗಳಾಗಿ ಸಂಗ್ರಹ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಇಲ್ಲಿವರೆಗೂ 180ಕ್ಕೂ ಹೆಚ್ಚಿನ ಒಂದು ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥದ್ದು. ಜೊತೆಗೆ 8 ಜನರನ್ನ ಈ ಕೇಸ್ನಲ್ಲಿ ವಿಟ್ನೆಸ್ ಆಗಿ ಪೊಲೀಸರು ತಗೊಂಡಿದ್ದಾರೆ. ಈಗಾಗಲೇ ಅವರ ಹೇಳಿಕೆಯನ್ನ ಕೂಡ ದಾಖಲಿಸುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಈ 8 ಜನರಲ್ಲಿ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಕೂಡ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟವರು, ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಕೂಡ ಕೆಲವೊಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದವರು, ಗ್ರೂಪ್ನಲ್ಲಿ ಮಾತುಕತೆ ನಡೆಸಿದಂತಹ ಸಂದರ್ಭದಲ್ಲಿ ಇದ್ದವರು, ಇವರೆಲ್ಲರನ್ನ ಕೂಡ ಈ ಒಂದು ಕೇಸ್ನಲ್ಲಿ ವಿಟ್ನೆಸ್ ಆಗಿ ಪೊಲೀಸರು ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕೋದ್ರಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ಜೊತೆಗೆ ದರ್ಶನ್ಗೆ ಸಂಬಂಧಪಟ್ಟಂತಹ ಬಟ್ಟೆಗಳು, ಜೊತೆಗೆ ಅವರು ವೇರ್ ಮಾಡಿದ್ದಂತಹ ಶೂ, ಜೊತೆಗೆ ಬೆಲ್ಟ್ ಏನಿದೆ, ಬೆಲ್ಟನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಸಾಕ್ಷಿಯಾಗಿ ಇಟ್ಕೊಂಡಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.